ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಮನೋಜ್ ಅವರು ಯಾಕೆ ಮಮ್ಮಿ ಮೋಸ್ಕತ್ತೀರ ಮನೆಗೆ ಬಂದಿದೆಯಾ ಅಂತ ಕೇಳ್ತಾರೆ. ಸೂರ್ಯ ಅವರು ಕಣ್ಬಿಟ್ಟು ನೋಡೋ ಸರಿಯಾಗಿ ನಾವು ಅವಳ ಮನೆಗೆ ಹೋಗಿಲ್ಲ, ಅವಳೇ ನಮ್ಮ ಮನೆಗೆ ಬಂದಿರೋದು ಅಂತ ಹೇಳ್ತಾರೆ. ಮನೋಜ್ ಅವರು ಯಾಕೆ ಬಂದಿದೆಯಾ ನಮ್ಮ ಮನೆಗೆ, ಸೂರ್ಯ ಕಳಿಸೋ ಇವಳನ್ನ ಅಂತ ಹೇಳ್ತಾರೆ. ರೋಹಿಣಿಯವರು ಮನೋಜ್ ಏನಾಯಿತು ಮನೋಜ್ ನಿಮಗೆ, ಯಾಕೆ ಹಿಂಗೆ ಕುಡ್ಕೊಂಡು ಬಂದಿದ್ದೀರಾ ಅಂತ ಹೇಳ್ತಾರೆ. ಶಾಂತಿಯವರು ನೋಡೆ ನನ್ನ ಮಗನ ಪರಿಸ್ಥಿತಿ ಹೇಗೆ ಮಾಡಿದೀಯಾ ಅಂತ, ಈಗ ನೀನು ಮನೆ ಬಿಟ್ಟು ಹೋದರೆ ಸರಿ, ಇಲ್ಲ ಅಂತಂದರೆ ಕತ್ತಿಡ್ದು ನೂಕಬೇಕಾಯ್ತದೆ ಅಂದ್ಬಿಟ್ಟು ಬಟ್ಟೆ ಎಲ್ಲ ಎಸಿತಾರೆ. ರೋಹಿಣಿಯವರು ವಿಶಾಲಾಕ್ಷಿ ಅವ್ರ ಮುಖ ನೋಡ್ತಾರೆ, ಅವರು ವಿಡಿಯೋ ಆಗಿದೆ ಅಂತ ಸನ್ನೆ ಮಾಡ್ತಾರೆ. ಸರಿ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಮನೋಜ್ ಅವರು ನನಗೆ ಎಣ್ಣೆ ಬೇಕು ಅಂತ ಸೂರ್ಯನ ಕೇಳ್ತಿರ್ತಾರೆ. ಸೂರ್ಯ ಅವರು ನಾನೇನು ಬಾರಂಗಡಿ ಇಟ್ಟಿದ್ದೀನ ಅಂತ ಕೇಳ್ತಾರೆ. ನಾನೇ ಹೋಗಿ ತಗೊಂಡು ಬರ್ತೀನಿ ಅಂತ ಮನೋಜ್ ಅವರು ಹೋಗ್ತಾ ಇರ್ತಾರೆ. ರವಿ ಅವರು ಸೂರ್ಯ ಇವನ್ನ ಹಿಂಗೆ ಬಿಟ್ಟರೆ ಆಗಲ್ಲ, ಎತ್ಕೊಳ್ಳೋ ನಾವು ರೂಮಿಗೆ ಬಿಸಾಕೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ರೂಮ್ ಒಳಗಡೆ ಕೂಡ ಹಾಕ್ತಾರೆ. ಶ್ರುತಿಯವರು ಮೀನಮರಿ ಗಂಡಸ್ರೆ ಇಷ್ಟು ಏನಾದ್ರು ನೋವಾದರೆ ಸಾಕು ಕುಡಿಯೋಕೆ ಹೊರಟೋಗ್ತಾರೆ ಬಾರಿಗೆ ಅಂತ ಹೇಳ್ತಾ ಇರ್ತಾರೆ. ಮೀನಾ ಅವರು ರೋಹಿಣಿ ನಿಜವಾಗ್ಲೂ ಬಟ್ಟೆನೇ ತಗೊಂಡೋಗಕ್ಕೆ ಬಂದಿದ್ದ, ಇದ್ರ ಉದ್ದೇಶ ಬೇರೆನೇ ಇದೆ ಅಂತ ಹೇಳ್ತಾರೆ. ವಿಶಾಲಾಕ್ಷಿ ಅವರು ಶಾಂತಿ ಅವ್ರಿಗೆ ದುಡ್ಡು ಕೊಡೋಕೆ ಹೋಗ್ತಾರೆ. ಶಾಂತಿ ಅವರು ಏನಕ್ಕೆ ಅಂತ ಕೇಳ್ತಾರೆ. ಬೇಕಾಗುತ್ತೆ ಇಟ್ಕೊಳ್ಳಿ ಟೀಚರ್ ಅಂತ ಹೇಳ್ತಾರೆ. ಮನೆಯಲ್ಲಿ ಯಾರೂ ದುಡಿತಾ ಇಲ್ಲ, ಇವಾಗ ದುಡಿಯೋ ಮನಸ್ಥಿತಿನೂ ಯಾರಿಗೂ ಇಲ್ಲ. ಅದೇನಾದರೂ ಕೋರ್ಟು ಕಚೇರಿ ಅಂತ ಹೋದರೆ ನಿಮಗೆ ಬೇಕಾಗುತ್ತೆ, ಇದ್ರ ಅವಶ್ಯಕತೆ ಇದೆ, ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಶಾಂತಿಯವರು ನೀವೇ ನಮ್ಮ ಪಾಲ್ಗೆ ಇವಾಗ ದೇವರು ಅಂತ ಹೇಳ್ತಾರೆ. ವಿಶಾಲಾಕ್ಷಿಯವರು ಇಂಥ ದೊಡ್ಡ ಮಾತೆಲ್ಲ ಏನಕ್ಕೆ ಟೀಚರ್, ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಕಣ್ಣೀರು ನಾನು ಒರೆಸ್ತಾ ಇರ್ತೀನಿ, ಇನ್ನು ಮುಂದಕ್ಕೆ ನಿಮಗೆಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ಹೊರಡ್ತಾರೆ. ಮನೋಜ್ ಅವರು ರೂಮಲ್ಲಿ ಕೂತ್ಕೊಂಡು ಕುಡಿತಾ ರೋಹಿಣಿ ಫೋಟೋ ಮುಂದೆ ನಿನ್ನ ಸಾಯಿಸ್ಬಿಡ್ತೀನಿ ಕಣೆ, ನೀನು ಬದುಕಿರಬಾರ್ದು, ನೀನು ಸತ್ತೋಗು ಅಂತ ಹೇಳ್ತಾ ಇರ್ತಾರೆ. ರಂಗನಾಥ್ ಅವರು ನೀರು ಕುಡಿಯೋದಕ್ಕೆ ಅಂತ ಬಂದು ಅಪ್ಪ ಭಗವಂತ ಯಾಕಪ್ಪ ನನ್ನ ಇನ್ನೂ ಬದುಕಿಸಿದ್ಯಾ, ಇದನ್ನೆಲ್ಲ ನನ್ನ ಕಣ್ಣಾರ ನೋಡಬೇಕಲ್ಲಪ್ಪ ಅಂತ ಬೇಜಾರು ಮಾಡ್ಕೊತಾ ಇರ್ತಾರೆ. ಮೀನಾ ಅವರು ಬೆಳಿಗ್ಗೆ ಎದ್ದು ರಂಗೋಲೆ ಬಿಡ್ತಾ ಇರ್ತಾರೆ. ಶ್ರುತಿ ಅವರು ವಾಕಿಂಗ್ ಮುಗಿಸ್ಕೊಂಡು ಬರ್ತಾರೆ. ಏನಿದು ಶ್ರುತಿ ಹೊಸ್ದಾಗಿ ವಾಕಿಂಗೆಲ್ಲ ಹೋಗ್ಬಿಟ್ಟಿದ್ದೀರಾ ಅಂತ, ಎಲ್ಲ ನಿಮ್ಮ ಕೃಪಾ ಕಟಾಕ್ಷನೇ ಅಲ್ವಾ, ನಾನು ಬೇರೆ ತಿಂಡಿ ಪೋತಿ, ನೀವು ನೋಡ್ರೆ ಚೆನ್ನಾಗಿ ಮಾಡಿ ಕೊಡ್ತಾ ಇದ್ದೀರಾ, ಅದನ್ನೆಲ್ಲ ನಂಗೆ ಕರಗಿಸ್ಬೇಕಲ್ವಾ, ಅದಕ್ಕೆ ಹೋಗಿದ್ದೀನಿ ಅಂತ ಹೇಳ್ತಾರೆ. ಆದರೂ ಮನೆಗೆ ಬರೋಕ್ಕೆ ಬೋರ್ ಆಗುತ್ತಪ್ಪ ಅಂತ ಹೇಳ್ತಾರೆ. ಮೀನಾ ಅವರು ಯಾಕೆ ಶ್ರುತಿ ಅಂತ ಕೇಳ್ತಾರೆ. ಮನೇಲಿ ಏನೇನೋ ಆಗಿದೆಯಲ್ಲ ಮೀನಾ ಮರಿ, ಸರಿ ಹೋಗುತ್ತೆ ಬಿಡಿ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗತ್ತಾ. ಶ್ರುತಿ ಅವರು ಈಗಲೇ ಹೀಗೆ ಇನ್ನೇನಾದರೂ ಆ ಮ್ಯಾಟ್ರ್ ಗೊತ್ತಾಗ್ಬಿಟ್ರೆ ಮುಗ್ದೋಯ್ತು. ಯಾವ ಮ್ಯಾಟ್ರು ಶ್ರುತಿ, ಅದೇ ತಾರಾ ಮ್ಯಾಟ್ರು, ಆ ಮ್ಯಾಟ್ರು ಗೊತ್ತಾಗದೇ ಇದ್ದರೆ ಸಾಕು ಅಂತ ಮೀನವ್ರು ಹೇಳ್ತಾರೆ. ಯಾಕೆ ಮೀನಮರಿ, ಇವಾಗ ಸೂರ್ಯ ಅವರು ಎಷ್ಟು ಕಷ್ಟಪಡ್ತಿದ್ದಾರೆ, ಏನೆಲ್ಲ ನೋವು ಅನುಭವಿಸ್ತಿದ್ದಾರೆ ನಿಮಗೆ ಗೊತ್ತಲ್ವಾ, ಈಗ ತಾರಾ ಬಂದ್ರೇ ಅಲ್ವಾ ಅದೆಲ್ಲ ಸರಿ ಹೋಗೋದು ಅಂತ ಹೇಳ್ತಾರೆ. ತಾರಾ ಬದುಕಿದ್ರೆ ಬಂದೇ ಬರ್ತಾರೆ, ದೇವರು ನಮ್ಮ ಕಡೆಗಿದ್ದರೆ ಅದೆಲ್ಲ ಹಾಗೇ ಆಗುತ್ತೆ ಬಿಡಿ ಶ್ರುತಿ ಅಂತ ಮೀನವ್ರು ಹೇಳ್ತಾರೆ. ಶ್ರುತಿಯವರು ಹಾಗಿದ್ರೆ ತಾರಾ ಈ ಮನೆಗೆ ಬರಲೇಬೇಕು ಅಂತ ಹೇಳ್ತಾರೆ. ಬಂದೇ ಬರ್ತಾಳೆ ಬಿಡಿ ಶ್ರುತಿಯ ನಂಬಿಕೆ ನನಗಿದೆ ಅಂತ ಹೇಳ್ತಾರೆ. ಆ ತಾರಾ ಹೇಗಿದ್ದಾಳೋ ಏನೋ ಅಂತ ಶ್ರುತಿಯವ್ರು ಹೇಳ್ಬೇಕಾದ್ರೆ ತಾರನ್ನ ನೋಡೋಕ್ಕೆ ಅಂತ ಗಂಡನ ಮನೆಯವ್ರು ಬಂದಿರ್ತಾರೆ. ತಾರಾ ಅವರಪ್ಪ ತಾರನ ಬಗ್ಗೆ ತುಂಬ ಹೊಗಳುತ್ತಾ ಇರ್ತಾರೆ. ನನ್ನ ಮಗಳು ತುಂಬ ಸಂಸ್ಕಾರವಂತಲು ಗುಣವಂತಲು ಅಂತ ಹೇಳ್ತಾ ಇರ್ತಾರೆ. ಗಂಡನ ಕಡೆಯವ್ರಿಗೆ ಖುಷಿಯಾಗಿ ಆಗಿದ್ರೆ ತಾಂಬೂಲ ಬದಲಾಯಿಸ್ಕೊಳ್ಳೋಣ ಅಂತ ಕೇಳ್ತಾರೆ. ಹುಡುಗಿನೇ ನೋಡ್ದೇನೆ ಆವಾಗಲೇ ತಾಂಬೂಲ ಬದಲಾಯಿಸ್ಕೊತೀರಾ ಅಂತ ಕೇಳ್ತಾರೆ. ಇಲ್ಲ, ನಿಮ್ಮನ್ನು ನೋಡಿದ್ಮೇಲೆ ನಮಗೆ ಖುಷಿ ಆಯಿತು ಅಂತ ಇದರಲ್ಲಿ ಹುಡುಗಿ ಹೇಗೆ ನೋಡೋದು, ಪರವಾಗಿಲ್ಲ ನಾವು ತಾಂಬೂಲ ಬದಲಾಯಿಸ್ಕೊಳ್ಳೋಣ ಅಂತ ಹೇಳ್ತಾರೆ. ತಾರಾ ಅವರಪ್ಪ ಇಲ್ಲ ಮೊದಲು ಹುಡುಗಿನ ನೋಡಿ ಅಂತ ಹೇಳ್ತಾರೆ. ಕರ್ಕೊಂಡು ಬನ್ನಿ ಅಂತ ಅವ್ರ ಮನೆ ಕೆಲಸದವ್ರಿಗೆ ಹೇಳ್ತಾರೆ. ಹುಡುಗ ಅವರಪ್ಪ ನಾನೇ ಕರ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ರೂಮ್ ಒಳಗಡೆ ಹೋಗ್ತಾರೆ. ತಾರಾ ಅವರು ಕುಡ್ಕೊಂಡು ಸಿಗರೇಟ್ ಸೇಕೊಂಡಿರ್ತಾರೆ. ಅದನ್ನು ನೋಡಿ ಹುಡುಗವ್ರ ಅಮ್ಮನಿಗೆ ತುಂಬ ಶಾಕ್ ಆಗುತ್ತೆ. ನೀನು ತಾರಾನ ಅಂತ ಕೇಳ್ತಾರೆ. ಹೌದು ಅತ್ತೆ, ಯಾಕೆ ಬನ್ನಿ ನೀವು ಒಂದು ಪೆಕ್ ಕುಡೀರಿ ಅಂತ ಹೇಳ್ತಾರೆ. ನಾನು ಕುಡಿಬೇಕಾ ಅಂತ ಹೇಳ್ತಾರೆ. ನೀವು ಕುಡಿಯಲ್ವಾ, ನೀವು ಡ್ರಿಂಕ್ಸ್ ಮಾಡಲ್ವಾ ನಿಜವಾಗ್ಲೂ ಆಗಿದ್ರೆ ಅಂತ ಹೇಳ್ತಾರೆ. ಅದನ್ನು ನೋಡಿ ಎದುರುಕೊಂಡು ಹುಡುಗವ್ರ ಅಮ್ಮ ಬಂದು ನಿಮ್ಮ ಮಗಳಿಗೆ ಬೇರೆ ಸಂಬಂಧ ನೋಡಿ, ನಮಗಂತೂ ಬೇಡಪ್ಪ ಈ ಸಂಬಂಧ ಅಂತ ಹೇಳಿ ಹೊರಟೋಗ್ತಾರೆ. ತಾರಾ ಅವರಪ್ಪ ಏನು ಶಾರದಮ್ಮ ಇದು, ಇವಾಗಲೂ ಏನೋ ಇವಳು ಕಿತಾಪತಿ ಮಾಡಿದಾಳಲ್ಲ ಅಂತ ಹೇಳ್ತಾರೆ. ಸರಿ ಬಂದು ಗಂಡಿಗೆ ದೆವ್ವ ಬಂದಿರೋ ಥರ ನಾಟಕ ಮಾಡಿದ್ಲು, ಇವ್ರಿಗೆ ದೆವ್ವ ಇಡಿಸಿ ಕಳಿಸಿದಾಳು ಅಷ್ಟೇ ಅಂತ ಅವ್ರು ಹೇಳ್ತಾರೆ. ತಾರಾ ಅವರಪ್ಪ ತಾರಾ ಅಂತ ಕರೀತಾರೆ. ಓಡ್ ಬಂದು ಏನು ಪಪ್ಪ, ಅಲ್ಲ ಪಪ್ಪ ನೀವು ಹೇಗೆ ಕುಡಿತೀರಾ ಅದನ್ನೆಲ್ಲ, ಆ ಡ್ರಿಂಕ್ಸ್ ನೋಡಿದ್ರೆ ಉಪ್ಪಿಲ್ಲ ಖಾರ ಇಲ್ಲ, ಆ ಸಿಗರೇಟ್ ನೋಡಿದ್ರೆ ಸೇಯೋಕ್ಕಾಗಲ್ಲ, ಕೆಂಬರುತ್ತೆ, ಅದು ಹೇಗೆ ಕುಡಿತೀರಾ ಅಂತ ಹೇಳ್ತಾರೆ. ಅದನ್ನೆಲ್ಲ ಬಿಡಿಸ್ಬಿಟ್ಟಲ್ಲ ಮಗಳೇ ಅಂತ ಹೇಳ್ತಾರೆ. ಶಾರದಮ್ಮ ಅವರು ನೀನು ಬಂದು ಹುಡುಗನ್ನೆಲ್ಲ ನೀನು ಈ ಥರ ಓಡಿಸ್ತಾ ಇದ್ರೆ ಮುಂದೆ ಕತೆ ಏನು ಅಂತಂದರೆ, ಇಲ್ಲ ಶಾರದಮ್ಮ ನಮ್ಮ ಅಪ್ಪನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತ ಹೇಳ್ತಾರೆ. ತಾರಾ ಅವರಪ್ಪ
ಅಲ್ಲ ಕಣಮ್ಮ, ನೀನು ಹೆಣ್ಮಗಳು ಯಾವತ್ತಿದ್ರೂ ಮದುವೆ ಆಗಲೇಬೇಕಲ್ವಾ, ಯಾಕೆ ಈ ಥರ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅಲ್ಲ ಅಪ್ಪ, ಹೆಣ್ಮಗಳಾದರೆ ನಾವೇ ಮನೆಯಿಂದ ಹೊರಗಡೆ ಹೋಗ್ಬೇಕಾ ಮದುವೆ ಆಗಿ, ಅವ್ರನ್ನೇ ಕರ್ಕೊಂಡು ಬಂದರೆ ಆಯಿತು. ಅಂಥ ಹುಡುಗ ಎಲ್ಲಮ್ಮ ಸಿಗ್ತಾರೆ ಅಂದರೆ ಸಿಕ್ಕೇ ಸಿಗ್ತಾನೆ, ಸಿಕ್ಕಿದಾಗ ನಾನೇ ಹೇಳ್ತೀನಿ ಕರ್ಕೊಂಡು ಬರ್ತೀನಿ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಜಯಮ್ಮ, ಈಗ ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ, ಅಡುಗೆ ಏನು ಮಾಡಿದ್ದೀರಾ, ಊಟ ಹಾಕ್ಕೊಡ್ತೀರಾ ಅಂತ ಹೇಳ್ತಾರೆ. ಉಪ್ಪಿಟ್ಟು ಕೇಸರಿಬಾತ್ ಮಾಡಿದ್ದೀನಿ ನೆಡಿ ಅಂತಂದರೆ ಹಾಕ್ಕೊಡ್ತೀರಾ, ಬನ್ನಿ ತಿನ್ನಿಸಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಸೂರ್ಯ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ರಂಗನಾಥ್ ಅವರು ಬರ್ತಾರೆ ಅಲ್ಲಿಗೆ. ಅಪ್ಪಯ್ಯ ಏನಕ್ಕಪ್ಪಯ್ಯ ಬಂದಿದ್ಯಾ, ಒಂದು ಫೋನ್ ಮಾಡಿದ್ರೆ ನಾನೇ ಬರ್ತಾ ಇದ್ನಲ್ಲ, ಇಷ್ಟು ದೂರ ಏನಕ್ಕೆ ಬರೋಕೆ ಹೋದ್ರೆ ಬಿಸಿಲಲ್ಲಿ ಅಂತ ಸೂರ್ಯ ಅವ್ರು ಕೇಳ್ತಾರೆ. ರಂಗನಾಥ್ ಅವರು, ಇಲ್ಲ ಕಣಯ್ಯ, ನಿನ್ನ ಜೊತೆಗೆ ಈಗಲೇ ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ ಅಂತ ಹೇಳ್ತಾರೆ. ಚೇತು ಅವರು, ಹಂಗಿದ್ರೆ ನೀವಿಬ್ಬರು ಮಾತಾಡ್ತಾ ಇರಿ, ನಾನು ಹೋಗಿ ಮಜ್ಜಿಗೆ ತಗೊಂಡು ಬರ್ತೀನಿ ಅಂತ ಹೋಗ್ತಾರೆ. ರಂಗನಾಥ್ ಅವರು ಮನೇಲಿ ನಡೆದಿರೋದನ್ನೆಲ್ಲ ಅಮ್ಮನಿಗೆ ಹೇಳ್ಬೇಕು ಅಂತ ಹೇಳ್ತಾರೆ. ನನಗೂ ಹಂಗೆ ಅನ್ನಿಸ್ತಾ ಇದೆ ಅಪ್ಪ, ಆದರೆ ಆ ಅಜ್ಜಿಗೆ ಹುಷಾರಿಲ್ಲ, ಹಿಂಗೆ ಹೇಳೋದು ಅಂತ ಹೇಳ್ತಾರೆ. ರಂಗನಾಥ್ ಅವರು, ಆಗಿದ್ರೆ ಸುಮ್ಮನೆ ಇರೋಕ್ಕಾಗುತ್ತಪ್ಪ, ಇರಿ ಜೀವ, ಹೇಳಲೇಬೇಕಲ್ವಾ ಅಂತ ಹೇಳ್ತಾರೆ. ಇವಾಗ ಬೇಡ ಅಪ್ಪ, ಸಮಯ ಸಂದರ್ಭ ನೋಡ್ಕೊಂಡು ಹೇಳೋಣ ಬಿಡು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಆ ಕೃಷಿ ಮತ್ತು ಅವ್ರ ಅಜ್ಜಿ ಆಟೋದಲ್ಲಿ ಹೋಗ್ತಾ ಇರ್ತಾರೆ. ಕೃಷಿ ಸೂರ್ಯನ ನೋಡ್ಬಿಟ್ಟು, ಅಜ್ಜಿ ಆಟೋ ನಿಲ್ಸಜ್ಜಿ, ಸೂರ್ಯ ಅಂಕಲ್ ಇದ್ದಾರೆ ಅಲ್ಲಿ ಅಂದ್ಬಿಟ್ಟು ಸೂರ್ಯ ಅಂಕಲ್ ಅಂತ ಓಡಿ ಬರ್ತಾನೆ. ರೋಹಿಣಿ ಅವ್ರ ತಾಯಿ, ಅಣ್ಣ ದಯವಿಟ್ಟು ಕ್ಷಮಿಸ್ಬಿಡಿ ಅಣ್ಣ ನಮ್ಮನ್ನು. ರಂಗನಾಥ್ ಅವರು, ನಾವೇನಮ್ಮ ನಿಮ್ಮನ್ನು ಕ್ಷಮಿಸೋದು, ಆದರೆ ನಿಮ್ಮನ್ನು ನೀವೇ ಕ್ಷಮಿಸ್ಕೊಳ್ಳಿ ಅಂತ ಹೇಳ್ತಾರೆ. ರೋಹಿಣಿ ಅವ್ರ ತಾಯಿ, ಅಣ್ಣ ರೋಹಿಣಿ ನಿಮಗೆ ಮೋಸ ಮಾಡಿರೋದು ಗೊತ್ತು, ಆದರೆ ಕಲ್ಯಾಣಿ ಮೋಸ ಹೋಗಿರೋದು ಗೊತ್ತಿಲ್ಲ ಅಣ್ಣ ಅಂತ ಹೇಳಿ ಅವ್ರ ಕತೆ ಎಲ್ಲ ಹೇಳ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ನಾಳಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.